ವಾರಣಾಸಿ ಹಿಂದೂಗಳ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರ. ಪ್ರಪಂಚದಾದ್ಯಂತ ಅತ್ಯಂತ ಹಳೆಯ ಮತ್ತು ಇಂದಿಗೂ ಜನರು ವಾಸ ಮಾಡುವ ಜಾಗವಿದು. ಗಂಗಾ ನದಿಯ ತಟದಲ್ಲಿರೋ ಈ ನಗರವನ್ನ ವರುಣ ಮತ್ತು ಅಸಿ ಎಂಬ ನದಿಗಳು ಸುತ್ತುವರಿದಿವೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬಂದು ಕಾಪಾಡು ದೇವ್ರೆ ಅಂತೇಳಿ ಶಿರವಾಗಿ ನಮಿಸ್ತಾರೆ. ಇದು ಒಂದು ಪುಣ್ಯ ಕ್ಷೇತ್ರ, ಜೊತೆಗೆ ರಾಜಕೀಯವಾಗೂ ಕೂಡ ಫೇಮಸ್. ವಾರಣಾಸಿ ಯಾಕೆ ರಾಜಕೀಯವಾಗಿ ಫೇಮಸ್ ಅಂದ್ರೆ, ಇಲ್ಲಿಂದಲೇ ಪ್ರಧಾನಿ ನರೇಂದ್ರ ಮೋದಿ 3 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಪ್ರಧಾನಿಯಾಗಿದ್ದು. ಆದ್ರೆ ಇದೇ ಲೋಕಸಭಾ ಕ್ಷೇತ್ರದ ಮೇಲೆ ಭಯೋತ್ಪಾದಕರು ಹದ್ದಿನ ಕಣ್ಣಿಟ್ಟಿದ್ರು. ಎಸ್, ಇದು ಅಚ್ಚರಿ ಎನಿಸಿದ್ರು ಸತ್ಯ. ದೇಶದಲ್ಲಿ ಬೆಳೀತಾ ಇರೋ ಅದೆಷ್ಟು ನಗರಗಳು ಇರಬಹುದು, ಆದ್ರೆ ವಾರಣಾಸಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಎನ್ನುವ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ವಾರಣಾಸಿ ಒಂದು ಪುಣ್ಯ ಕ್ಷೇತ್ರ, ಜೊತೆಗೆ ಲೋಕಸಭಾ ಕ್ಷೇತ್ರವೂ ಕೂಡ ಹೌದು. ಉತ್ತರ ಪ್ರದೇಶ ರಾಜ್ಯದ 80 ಲೋಕಸಭಾ ಕ್ಷೇತ್ರಗಳಲ್ಲಿ ವಾರಣಾಸಿ ಲೋಕಸಭಾ ಕ್ಷೇತ್ರ ಕೂಡ ಒಂದು. ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗೋಕೆ ಈ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ. 1952ರಲ್ಲಿ ಈ ಕ್ಷೇತ್ರ ಸ್ಥಾಪನೆಯಾದಾಗಿನಿಂದ ಒಟ್ಟು 8 ಬಾರಿ ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಈ ನಂಬರ್ಸ್ ಗಳನ್ನ ನೋಡ್ತಾ ಇದ್ರೆ ವೆರಿ ಕ್ಲಿಯರ್ ಆಗಿ ಹೇಳಬಹುದು, ವಾರಣಾಸಿ ಬಿಜೆಪಿಯ ಭದ್ರ ಕೋಟೆ ಅಂತ. ಧಾರ್ಮಿಕತೆಗೆ ಮಾತ್ರ ಅಲ್ಲ, ರಾಜಕೀಯವಾಗೂ ಕೂಡ ವಾರಣಾಸಿ ಒಂದು ಶಕ್ತಿ ಕೇಂದ್ರ. ಮೋದಿ ಹುಟ್ಟೂರು ಗುಜರಾತ್ ರಾಜ್ಯದ ಮೆಹಸಾನ್ ಜಿಲ್ಲೆಯ ವಡ್ನಗರ್ ಆಗಿರಬಹುದು, ಆದ್ರೆ ಅವರು ಲೋಕಸಭೆಗೆ ಎಂಟ್ರಿ ಕೊಟ್ಟಿದ್ದು ಉತ್ತರ ಪ್ರದೇಶದ ವಾರಣಾಸಿಯಿಂದ. ಪ್ರಧಾನಿ ಮೋದಿ ಅವರು ತಮ್ಮ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಗುಜರಾತ್ನ ವಡೋದರ ಮತ್ತು ಉತ್ತರ ಪ್ರದೇಶದ ವಾರಣಾಸಿ ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು. ಈ 2 ಕಡೆ ಗೆಲುವನ್ನ ಸಾಧಿಸಿ ಬಳಿಕ ವಡೋದರ ಕ್ಷೇತ್ರವನ್ನ ತೊರೆದು ವಾರಣಾಸಿ ಕ್ಷೇತ್ರವನ್ನ ಉಳಿಸ್ಕೊಂಡ್ರು. ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ನಮ್ಮ ದೇಶದ ಭದ್ರತಾ ಪಡೆಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ದವರನ್ನ ಹುಡುಕಿ ಹಿಡಿಯೋ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಮಾರ್ಚ್ 22ರಂದು ಉತ್ತರ ಪ್ರದೇಶದಲ್ಲಿ ಇಂಥದ್ದೇ ನೀಚ ಕೃತ್ಯ ಮಾಡ್ತಾ ಇದ್ದ ಮತ್ತೊಬ್ಬನನ್ನ ಕೆಡ್ಡಾಕಿ ಕೆಡವಲಾಗಿದೆ. ಆತ ಸಿಕ್ಬಿದ್ದಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ. ಹೌದು, ವಾರಣಾಸಿಯಲ್ಲಿ ತುಫೈಲ್ ಎಂಬಾತನನ್ನ ಬಂಧಿಸಲಾಗಿದೆ. ಭಾರತದ ಆಂತರಿಕ ಭದ್ರತಾ ಮಾಹಿತಿಯನ್ನ ಆತ ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ತಾ ಇದ್ದ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಈತನ ಬಂಧನದ ಬಗ್ಗೆ ಉತ್ತರ ಪ್ರದೇಶದ ಭಯೋತ್ಪಾದಕ ನಿಗ್ರಹ ದಳ ಖಚಿತಪಡಿಸಿದೆ. ಅದರಲ್ಲಿ ಕೆಲವು ಕುತೂಹಲಕಾರಿಯಾದ ಮಾಹಿತಿಗಳು ಇಲ್ಲಿವೆ. ಈತ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿರೋ ತೆಹರಿಕೆ ಲಬ್ಬೈಕ್ ಎಂಬ ಸಂಘಟನೆಯ ಮುಖ್ಯಸ್ಥನಾದ ಮೌಲಾನಾ ಶಾಹಿ ರಿಜ್ವಿ ಎಂಬಾತನ ಅಭಿಮಾನಿ. ಆತನ ವಿಡಿಯೋಗಳನ್ನ ಈತ ತನ್ನೆಲ್ಲ ವಾಟ್ಸಪ್ ಸ್ನೇಹಿತರಿಗೆ ರವಾನೆ ಮಾಡ್ತಾ ಇದ್ದ. ಭಾರತದಲ್ಲಿ 1990ರಲ್ಲಿ ನಡೆದಿದ್ದ ಬಾಬ್ರಿ ಮಸೀದಿ ಧ್ವಂಸಕ್ಕೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು, ಭಾರತದಲ್ಲಿ ಶರಿಯಾ ಕಾನೂನನ್ನ ಜಾರಿಗೊಳಿಸಬೇಕು, ಇದೇ ನಮ್ಮ ಜೀವನದ ಮುಖ್ಯ ಗುರಿಯಾಗಬೇಕು ಅಂತ ಹೇಳಿದ್ದ ಅಂತ ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ. ತುಫೈಲ್ ಇದ್ದ ಕೆಲವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ವಾರಣಾಸಿಯ ಸ್ಥಳೀಯರು ಇದ್ರು. ಅವರಲ್ಲಿ ಕೆಲವರು ಪಾಕಿಸ್ತಾನಿಯರು ಆ ಗ್ರೂಪ್ನ ಸದಸ್ಯರಾಗಿದ್ರು. ಈ ಗ್ರೂಪ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಇರ್ತಾ ಇದ್ರಿಂದ ಕೆಲವರಿಗೆ ಕೆಲವರ ಪರಿಚಯವೇ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಗುಂಪಿನಲ್ಲಿ ಪಾಕಿಸ್ತಾನಿಯರಿದ್ದಾರೆ ಎಂಬುದು ಹಲವಾರು ಮಂದಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಈತನ ವಾಟ್ಸ್ಆಪ್ ಗುಂಪುಗಳಲ್ಲಿ ಪಾಕಿಸ್ತಾನಿಯರಿದ್ದಾರೆ ಎಂಬುದು ಕೇವಲ ತುಫೈಲ್ಗೆ ಮಾತ್ರ ಗೊತ್ತಿತ್ತು. ಅಂತ ಗ್ರೂಪ್ಗಳಲ್ಲಿ ಈತ ವಾರಣಾಸಿಯ ರಾಜ್ಘಾಟ್, ನಮೋಘಾಟ್, ಜ್ಞಾನವ್ಯಾಪಿ ಮಸೀದಿ, ವಾರಣಾಸಿಯ ರೈಲು ನಿಲ್ದಾಣ ಹಾಗೂ ದೆಹಲಿಯ ಕೆಂಪು ಕೋಟೆಯ ಫೋಟೋಗಳನ್ನ ಹಂಚಿಕೊಂಡಿದ್ದಾನೆ. ಇಷ್ಟೇ ಅಲ್ಲ, ತುಫೈಲ್ ನಸೀಫಾ ಎಂಬ ಪಾಕಿಸ್ತಾನಿ ಮಹಿಳೆಯ ಸಂಪರ್ಕದಲ್ಲೂ ಇದ್ದ. ಆಕೆಯ ಪತಿ ಪಾಕಿಸ್ತಾನಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾನೆ. ಒಟ್ಟಾರೆ ತುಫೈಲ್ 600 ಪಾಕಿಸ್ತಾನಿಯರೊಂದಿಗೆ ಸಂಪರ್ಕದಲ್ಲಿದ್ದ ಅಂತ ತನಿಖಾ ದಳದ ಮೂಲಗಳು ತಿಳಿಸಿವೆ. ಈ ಸಂಬಂಧ ತನಿಖೆ ಕಂಟಿನ್ಯೂ ಆಗಿದೆ. ಈತನನ್ನ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 104/152ರ ಅಡಿಯಲ್ಲಿ ಬಂಧಿಸಲಾಗಿದೆ. ಲಕ್ನೋದ ಎಟಿಎಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ನಂಬರ್ 05/25 ದಾಖಲಾಗಿದೆ. ಪೊಲೀಸರು ತುಫೈಲ್ನ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಭಯೋತ್ಪಾದಕ ನಿಗ್ರಹ ದಳ ಬಂಧಿಸಿರುವ ಈ ತುಫೈಲ್ನ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ, ತುಫೈಲ್ ಮಕ್ಸೂದ್ ಅಲಂ ಎಂಬುವರ ಮಗ ಈತ. ವಾರಣಾಸಿಯ ದೋಶಿಪುರ, ಜೈತ್ಪುರದ ನಿವಾಸಿ. ಪಾಕಿಸ್ತಾನದ ಫೋನ್ ನಂಬರ್ಗಳಿಗೆ ಭಾರತದ ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಮಾಹಿತಿಯನ್ನ ಕೊಡ್ತಾ ಇದ್ದ. ಎಟಿಎಸ್ ತಂಡ ತುಫೈಲ್ ಪಾಕಿಸ್ತಾನದ ಹಲವು ಜನರೊಂದಿಗೆ ಸಂಪರ್ಕದಲ್ಲಿದ್ದ ಅಂತ ಖಚಿತಪಡಿಸಿಕೊಂಡಿದೆ. ಮೇ 22, 2025ರಂದು ವಾರಣಾಸಿಯ ಆದಂಪುರದಲ್ಲಿ ಈತನನ್ನ ಬಂಧಿಸಲಾಗಿದೆ. ಈತ ಭಾರತದ ರಕ್ಷಣೆ ಮತ್ತು ಏಕತೆಗೆ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದ.
ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕ್ಷೇತ್ರದ ಸೂಕ್ಷ್ಮ ಮಾಹಿತಿಯನ್ನ ಈತ ರವಾನಿಸಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಭಯೋತ್ಪಾದಕ ನಿಗ್ರಹ ದಳ ತನಿಖೆಯನ್ನ ಚುರುಕುಗೊಳಿಸಿದೆ. ಭಾರತದಲ್ಲಿದ್ದುಕೊಂಡೇ ಐಎಸ್ಐಗೆ ಮಾಹಿತಿಯನ್ನ ನೀಡ್ತಾ ಇದ್ದ ದೇಶದ್ರೋಹಿಗಳ ಬೇಟೆ ತೀವ್ರಗೊಂಡಿದೆ. ಉತ್ತರ ಪ್ರದೇಶ, ಹರಿಯಾಣ ಹಾಗೂ ಪಂಜಾಬ್ನಲ್ಲಿ ಹಲವರನ್ನ ಬಂಧಿಸಲಾಗಿದೆ. ಈವರೆಗೆ ಒಟ್ಟು ಬಂಧಿತರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಇವರ ಮೇಲೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಹಂಚಿಕೊಂಡಿರುವಂತ ಆರೋಪ ಇದೆ. ಇದೇ ವೇಳೆ ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಇಬ್ಬರು ಐಸಿಸ್ ನಂಟಿರೋರನ್ನು ಕೂಡ ಬಂಧಿಸಲಾಗಿದೆ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ಅಧಿಕಾರಿಗಳೊಂದಿಗೆ ಕೈಜೋಡಿಸಿ ಭಾರತದಲ್ಲಿ ಗೂಢಾಚಾರಿಕೆ ಮಾಡಿರುವ ಆರೋಪದಲ್ಲಿ ಹರಿಯಾಣದ ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಎಂಬ ದೇಶದ್ರೋಹಿಯನ್ನ ಬಂಧಿಸಲಾಗಿದೆ. ತನಿಖೆ ಮುಂದುವರೆದಂತೆ ಆಕೆಯು ಪಾಕಿಸ್ತಾನದ ಜೊತೆಗೆ ಹೊಂದಿರುವ ನಂಟಿನ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಹೊರಬರ್ತಾ ಇವೆ. ಜ್ಯೋತಿ ಮಲ್ಹೋತ್ರಾ ಅವರು ಪಾಕಿಸ್ತಾನದ ಐಎಸ್ಐ ಮಾಡ್ಯೂಲ್ ಜೊತೆ ಲಿಂಕ್ ಹೊಂದಿರೋದು ಬೆಳಕಿಗೆ ಬಂದಿದೆ.